ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಒನು ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತು 3 ರೀತಿಯಾದಂತಹ ಪಲ್ಯಗಳು ಸುಲಭವಾಗಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ಬ್ರೋಕ್ಲಿ ಪಲ್ಯ, ನಂತರ ಬೀಟ್ರೋಟ್ ಪಲ್ಯ, ನಂತರ ಮೊಟ್ಟೆ ಪಲ್ಯ. ಮೊದಲು ಬ್ರೋಕ್ಲಿ ಪಲ್ಯ ಮಾಡೋಣ. ನೋಡಿ, ಬ್ರೋಕ್ಲಿಯನ್ನು ಸಣ್ಣಗೆ ಈ ಥರ ಕಟ್ ಮಾಡಿಕೊಂಡು ಒಂದು ಕುಕ್ಕರ್ ಒಳಗಡೆ ಹಾಕ್ಕೊಳ್ಳೋಣ, ನೀಟಾಗಿ ತೊಳ್ಕೊಂಡು. ಈಗ ಸ್ವಲ್ಪ ನೀರನ್ನು ಹಾಕಿ ಉಪ್ಪನ್ನು ಹಾಕಿ ಒಂದು ವಿಸಿಲ್ ಕೂಗಿಸ್ಕೊಳ್ಳೋಣ. ನೋಡಿ, ಸ್ಟವನ್ನು ಆನ್ ಮಾಡೋಣ. ಒಂದು ವಿಸಿಲ್ ಬಂತು. ಈಗ ಸ್ಟವನ್ನು ಆಫ್ ಮಾಡೋಣ. ಇಲ್ಲಿ ಬ್ರೋಕ್ಲಿ ಬೇಗ ಬೆಂದೋಗ್ಬಿಡ್ತದೆ, ಅದಕ್ಕೆ ಕುಕ್ಕರಲ್ಲಿರುವಂಥ ಏರನ್ನು ಬಿಟ್ಬಿಡೋಣ. ನೋಡಿ, ಬೆಂದೈತಾ ಇಲ್ಲ ಅಂತ ಒಂದ್ಸಲ ಟೆಸ್ಟ್ ಮಾಡೋಣ. ಇವಾಗ ಒಂದು ಜಡಿ ಒಟ್ಲಿಗೆ ಹಾಕಿ ನೀರನ್ನೆಲ್ಲ ಸೋಸಿಬಿಡೋಣ. ಇವಾಗ ಸ್ಟವನ್ನು ಹಚ್ಚಿ 3 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕೋಣ. ನಂತರ ಆಯಿಲ್ ಬಿಸಿ ಆದಮೇಲೆ ಸಾಸಿವೆ, ಕರಿಬೇವು, 2 ಈರುಳ್ಳಿಯನ್ನು ಕಟ್ ಮಾಡ್ಕೊಂಡಿರೋವು ಹಾಕೋಣ. ನಂತರ ಈರುಳ್ಳಿ ಬೇಗ ಬೇಯೋದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕೋಣ. ಈರುಳ್ಳಿ ಕಲರ್ ಚೇಂಜ್ ಆಗೋ ತನಕ ಬೇಯಲಿ. ಈಗ ರುಚಿಗೆ ತಕ್ಕಷ್ಟು ಖಾರದ ಪುಡಿ, ನಂತರ 1 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ, ನಂತರ ಬೇಯಿಸ್ಕೊಂಡಿರುವಂತಹ ಬ್ರೋಕ್ಲಿಯನ್ನು ಹಾಕಿ ಎಲ್ಲ ಒಂದ್ಸಲ ಮಿಕ್ಸ್ ಮಾಡೋಣ. ನೋಡಿ, ಬ್ರೋಕ್ಲಿ ಪಲ್ಯ ರೆಡಿ. ತುಂಬ ಈಸಿಯಾಗಿ ಬೇಗ ಪ್ರಿಪೇರ್ ಮಾಡ್ಕೋಬೋದು ಫ್ರೆಂಡ್ಸ್. ನಂತರ ಇವಾಗ 2ನೇ ಪಲ್ಯ, ಬೀಟ್ರೋಟ್ ಪಲ್ಯ. ಬೀಟ್ರೋಟು ಸೇಮ್ ಹಂಗೆ ಸಣ್ಣಗೆ ಕಟ್ ಮಾಡ್ಕೊಂಡು ಇಟ್ಕೊಳ್ಳೋಣ. ನಂತರ ಅವು ಕುಕ್ಕರ್ಗೆ ಹಾಕೋಣ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮತ್ತು ಸ್ವಲ್ಪ ನೀರನ್ನು ಹಾಕೋಣ. ನಂತರ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡೋಣ. ಈಗ ಸ್ಟವನ್ನು ಹಚ್ಚಿ ಇದು ಒಂದು 3 ವಿಸಿಲ್ ಆದರೂ ಬರಬೇಕು. ಯಾಕಂದರೆ ಬೀಟ್ರೋಟ್ ಸ್ವಲ್ಪ ಗಟ್ಟಿ ಇರ್ತದಲ್ಲ, ಅದಕ್ಕೆ ಒಂದು 3 ವಿಸಿಲ್ ಬಂದಮೇಲೆ ಸ್ಟವನ್ನು ಆಫ್ ಮಾಡ್ತಾಯಿದ್ದೀನಿ. ನಂತರ ಕುಕ್ಕರ್ ಲಿಡ್ಡನ್ನು ಓಪನ್ ಮಾಡೋಣ. ನೋಡಿ, ಈ ಥರ ಬೇಯಿಸ್ಕೋಬೇಕು. ನಂತರ ನೀರನ್ನೆಲ್ಲ ಬಗ್ಗಿಸ್ಕೊಳ್ಳೋಣ. ಇವಾಗ ಸ್ಟವನ್ನು ಹಚ್ಚಿ ಮತ್ತೆ ಒಂದು ಬಾಣಲೆಯನ್ನು ಇಡೋಣ. ಇವಾಗ 5 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕೋಣ. ನೋಡಿ, ನೀರೆಲ್ಲ ನೀಟಾಗಿ ಸೋಸ್ಕೊಂಡವ ಇಲ್ಲ ನೋಡಬೇಕು. ಇವಾಗ ಸಾಸಿವೆ, ಕರಿಬೇವು, 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಮತ್ತು 2 ಈರುಳ್ಳಿ, 1/4 ಟೇಬಲ್ ಸ್ಪೂನಷ್ಟು ಜೀರಿಗೆ ಎಲ್ಲ ಹಾಕಿ ಮಿಕ್ಸ್ ಮಾಡೋಣ. ಇವಾಗ ಸ್ವಲ್ಪ ಉಪ್ಪನ್ನು ಹಾಕೋಣ. ಯಾಕಂದರೆ ಬೀಟ್ರೋಟ್ ಬೇಯೋದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ರಲ್ಲ, ಅದಕ್ಕೆ. ನೋಡಿ, ಈರುಳ್ಳಿ ಕಲರ್ ಚೇಂಜ್ ಆಗೈತೆ. ಇವಾಗ ಬೇಯಿಸ್ಕೊಂಡಿರುವಂತಹ ಬೀಟ್ರೋಟನ್ನು ಹಾಕೋಣ. ಇವಾಗೂ ಇದಕ್ಕೂ ಅಷ್ಟೇ ಖಾರದ ಪುಡಿ, ನಂತರ ಧನಿಯಾ ಪುಡಿ ಎಲ್ಲ ಹಾಕಿ ಒಂದ್ಸಲ ಮಿಕ್ಸ್ ಮಾಡೋಣ. ನಂತರ ಈಗ ಕಟ್ ಮಾಡ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು, ನಂತರ ಹಸಿ ಕೊಬ್ಬರಿ ತುರ್ಕೊಂಡು ಇಟ್ಕೊಂಡಿರೋದು, ಅದು ಒಂದು 3 ಟೇಬಲ್ ಸ್ಪೂನಷ್ಟು ಹಾಕೋಣ.
ಈ ಬೀಟ್ರೋಟಲ್ಲಿರುವಂತಹ ನೀರಿನಾಂಶ ಎಲ್ಲ ಹಿಂಗೋಗಬೇಕು, ಅಷ್ಟು ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈಗ ಬೀಟ್ರೋಟ್ ಪಲ್ಯ ಆಗೈತೆ. ಈಗ ಸ್ಟವನ್ನು ಆಫ್ ಮಾಡಿ ಒಂದು ಬಟ್ಲು ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಕೆಲಸ ಜಾಸ್ತಿ ಇದ್ದಾಗ ಈ ಥರ ಕುಕ್ಕರ್ಗೆ ಹಾಕಿ ಕೂಗಿಸ್ಕೊಂಡು ಬೇಗ ಒಗ್ಗರಣೆ ಹಾಕ್ಕೊಂಡ್ರೆ ಕೆಲಸ ಈಸಿ ಆಗುತ್ತದೆ. ನಂತರ ನೆಕ್ಸ್ಟ್ ಮಾಡುವ ಪಲ್ಯ ಅಂದರೆ ಮೊಟ್ಟೆ ಪಲ್ಯ. ನೋಡಿ, ಒಂದು ಬಾಣಲೆಯನ್ನು ಇಕ್ಬಿಟ್ಟು ಅದಕ್ಕೆ ಒಂದು 3 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕೋಣ. ನಂತರ ಅದಕ್ಕೂ ಸಾಸಿವೆ, ಕರಿಬೇವು, ನಂತರ ಸೇಮ್ 2 ಈರುಳ್ಳಿಯಷ್ಟು ಕಟ್ ಮಾಡ್ಕೊಂಡಿರೋ ಹಾಕೋಣ. ಈ ಮೊಟ್ಟೆ ಪಲ್ಯಗೆ ಈರುಳ್ಳಿ ಸ್ವಲ್ಪ ಕೆಂಪಗೆ ಚೆನ್ನಾಗಿ ಬೆಂದ್ರೇ ಚೆನ್ನಾಗಿರೋದು. ಇಲ್ಲಿ ನಾನು 6 ಮೊಟ್ಟೆ ತಗೊಂಡಿದ್ದೀನಿ. ಇವನ್ನೆಲ್ಲ ಒಡೆದ್ಬಿಟ್ಟು ಒಂದು ಬಟ್ಲ ಒಳಗಡೆ ಹಾಕ್ಕೊಳ್ಳೋಣ. ಆರು ಮೊಟ್ಟೆ ಒಡೆದು ಒಂದು ಬಟ್ಲ ಒಳಗಡೆಗೆ ಹಾಕಿದ್ದಾಯಿತು. ನೋಡಿ, ಈರುಳ್ಳಿ ಬೇಯ್ತಾ ಇದ್ದಾವೆ. ನಂತರ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ, ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, ನಂತರ ಗರಂ ಮಸಾಲ 1/4 ಟೇಬಲ್ ಸ್ಪೂನಷ್ಟು ಎಲ್ಲ ಹಾಕಿ ಒಂದ್ಸಲ ಮಿಕ್ಸ್ ಮಾಡೋಣ. ಈಗ ಅದಿಟ್ಕೊಂಡಂತಹ ಮೊಟ್ಟೆಯನ್ನು ಹಾಕೋಣ. ಇವಾಗ ಸ್ಟವನ್ನು ಮೀಡಿಯಮ್ ಫ್ಲೇಮಲ್ಲಿ ಇಕ್ಕೋಣ. ಇದನ್ನು ಹಾಕಿದ ತಕ್ಷಣ ಕದಲ್ಸೋದು ಬೇಡ, ಸ್ವಲ್ಪ ಗಟ್ಟಿಯಾಗಲಿ ಮತ್ತೆ ಕದಲ್ಸೋಣ. ಇವಾಗ ನಿಧಾನವಾಗಿ ಕದಲ್ಸೋಣ. ನೋಡಿ, ಸ್ವಲ್ಪ ಗಟ್ಟಿ ಆಗ್ತಾ ಇದೆ. ಇವಾಗ ಎಲ್ಲ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಒಂದು ಪ್ಲೇಟನ್ನು ಮುಚ್ಚಿಕ್ಕೋಣ. ನಂತರ ನೋಡಿ, ಇವಾಗ ಸ್ವಲ್ಪ ಡ್ರೈ ಆಗಿ ಚೆನ್ನಾಗಿ ಬೆಂದೈತೆ. ಇವಾಗ ಉಪ್ಪು ಖಾರ ಸಾಲದೇ ಇದ್ದರೆ ಹಾಕ್ಕೊಳ್ಳೋಣ. ನಂತರ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕೋಣ. ಎಲ್ಲ ಒಂದ್ಸಲಿ ಮಿಕ್ಸ್ ಮಾಡೋಣ. ನೋಡಿ ಫ್ರೆಂಡ್ಸ್, ಈಗ ಎಗ್ ಬುರ್ಜಿ ಅಥವಾ ಮೊಟ್ಟೆ ಪಲ್ಯ ತಿನ್ನಲು ಸಿದ್ಧ. ಈಗ ಸ್ಟವನ್ನು ಆಫ್ ಮಾಡೋಣ. ಓಕೆ ಫ್ರೆಂಡ್ಸ್, ಈ 3 ರೀತಿಯ ಪಲ್ಯಗಳು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ 3 ರೀತಿಯ ಪಲ್ಯಗಳು ಚಪಾತಿಗಂತೂ ಸೂಪರ್ ಕಾಂಬಿನೇಷನ್. ಓಕೆ ಫ್ರೆಂಡ್ಸ್, ಬಾಯ್.